ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ನವಿತಾ ಜೈನ್ ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ವಾರ್ಷಿಕವಾಗಿ ಫಾಸ್ಟ್‌ಟ್ಯಾಗ್ ಪಾಸ್ ಅನ್ನು ಹೇಗೆ ಪಡೆಯೋದು ಇವತ್ತಿನಿಂದ ಅಧಿಕೃತವಾಗಿ ಜಾರಿಯಾಗಿದೆ ಇದರಿಂದ ಉಪಯೋಗಗಳು ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವಾಗ ಟೋಲ್ಗಳಲ್ಲಿ ಫಾಸ್ಟ್‌ಟ್ಯಾಗ್ ಬಳಕೆ ಆರಂಭವಾಗಿ ಹಲವು ವರ್ಷಗಳೇ ಸಂದಿವೆ ಈ ವ್ಯವಸ್ಥೆಯಲ್ಲಿ ಪ್ರತಿ ಬಾರಿಯೂ ನಿಮ್ಮ ಖಾತೆಯಿಂದ ಟೋಲ್ ಹಣ ಕಡಿತ ಆಗ್ತಿತ್ತು ಆದರೆ ಈಗ ಕೇಂದ್ರ ಸರ್ಕಾರ ಹೊಸ ಫಾಸ್ಟ್‌ಟ್ಯಾಗ್ ವ್ಯವಸ್ಥೆಯನ್ನ ಜಾರಿಗೊಳಿಸಿದೆ ಫಾಸ್ಟ್‌ಟ್ಯಾಗ್ ಆನ್ಯುವಲ್ ಪಾಸ್ 2025 ಅಂತ ಇವತ್ತಿನಿಂದ ಅಧಿಕೃತವಾಗಿ ಬಿಡುಗಡೆಯಾಗಿದೆ ಜಾರಿಯಲ್ಲಿದೆ ಹಾಗಿದ್ರೆ ಏನಿದು ವಾರ್ಷಿಕ ಫಾಸ್ಟ್‌ಟ್ಯಾಗ್ ಅದನ್ನ ರೀಚಾರ್ಜ್ ಮಾಡೋದು ಹೇಗೆ ಕೇಂದ್ರದ ವಾರ್ಷಿಕ ಪಾಸ್ನ ಪರಿಕಲ್ಪನೆ ಏನು ವಾರ್ಷಿಕ ಪಾಸ್ಗೆ ಇರುವಂತಹ ನಿಬಂಧನೆಗಳು ನಿಯಮಗಳು ಏನು ಇದರಿಂದ ವಾಹನ ಸವಾರರಿಗೆ ಏನೆಲ್ಲ ಉಪಯೋಗಗಳು ಇವೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್‌ಪ್ರೆಸ್ ರಸ್ತೆಯಲ್ಲಿ 1 ವರ್ಷದವರೆಗೆ ಅಥವಾ 200 ಟ್ರಿಪ್ಗಳ ಪ್ರಯಾಣವನ್ನ ಉಚಿತವಾಗಿ ಈ ವಾರ್ಷಿಕ ಪಾಸ್ ಅಲ್ಲಿ ಪಡೆಯಬಹುದು ಈ ಹೊಸ ಫಾಸ್ಟ್‌ಟ್ಯಾಗ್ ವಾರ್ಷಿಕ ಪಾಸ್ ಬಳಸೋದ್ರಿಂದ ಸುಮಾರು 3000 ರೂಪಾಯಿವರೆಗೂ ಉಳಿತಾಯವನ್ನ ಮಾಡಬಹುದು ಅಂತ ಅಂದಾಜಿಸಲಾಗಿದೆ ಇದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ರೆ NHAI ಒಂದು ಪ್ರಮುಖ ಉಪಕ್ರಮ ಆಗಿದ್ದು ಈ ಪ್ರೀಪೇಯ್ಡ್ ಪಾಸ್ ಅನ್ನ ಆಗಾಗ ಹೆದ್ದಾರಿ ಪ್ರಯಾಣಿಕರ ಟೈಮ್ ಹಾಗೆಯೇ ಹಣವನ್ನ ಉಳಿಸೋದಕ್ಕೆ ವಿನ್ಯಾಸಗೊಳಿಸಲಾಗಿದೆ ಈಗಾಗಲೇ ಲಾಂಗ್ ಡ್ರೈವ್ ಮಾಡೋದು ದೈನಂದಿನ ಪ್ರಯಾಣವನ್ನ ಹೆಚ್ಚು ಅನುಕೂಲಕರವನ್ನಾಗಿಸಿ ಮಾಡುವಂತಹ ನಿಟ್ಟಿನಲ್ಲಿ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಒಂದು ಬಾರಿ ಶುಲ್ಕಕ್ಕಾಗಿ ಖಾಸಗಿ ವಾಹನ ಮಾಲೀಕರು ಈಗ ರಾಷ್ಟ್ರೀಯ ಹೆದ್ದಾರಿ ಹಾಗೆಯೇ ಎಕ್ಸ್‌ಪ್ರೆಸ್ ವೇ ಟೋಲ್ ಪ್ಲಾಜಾಗಳಲ್ಲಿ ಸುಗಮ ಹಾಗೂ ಹೆಚ್ಚಿನ ಪರಿಣಾಮಕಾರಿ ಅನುಭವವನ್ನ ಆನಂದಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಇನ್ನು ಇದರ ಅನುಕೂಲ ಏನು ಅಂತ ನೋಡೋದಾದ್ರೆ ಇದನ್ನ ಪ್ರತಿ ಬಾರಿ ರಿಪೀಟೆಡ್ಲಿ ರೀಚಾರ್ಜ್ಗಳನ್ನ ಮಾಡುವಂತಹ ಅಗತ್ಯತೆಯನ್ನ ನಿವಾರಿಸುತ್ತೆ ಜೊತೆಗೆ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡುವಂತಹ ಪ್ರಯೋಜನ ಕೂಡ ಇದರಿಂದ ಉಂಟಾಗುತ್ತೆ ಈ ಹೊಸ ವ್ಯವಸ್ಥೆ ಲಕ್ಷಾಂತರ ಭಾರತೀಯರು ಪ್ರಯಾಣ ಮಾಡುವ ವಿಧಾನವನ್ನ ಚೇಂಜ್ ಮಾಡೋದಕ್ಕೆ ಪರಿವರ್ತನೆ ಮಾಡೋದಕ್ಕೆ ಸಜ್ಜಾಗಿದೆ ಸಾಂಪ್ರದಾಯಿಕ ಪೇ ಪರ್ ಯೂಸ್ ಅನ್ನುವಂತಹ ಫಾಸ್ಟ್‌ಟ್ಯಾಗ್ ಮಾದರಿಗೆ ಇದೀಗ ಸರಳ ಹಾಗೆಯೇ ವೆಚ್ಚ ಪರಿಣಾಮಕಾರಿ ಪರ್ಯಾಯವನ್ನ ಕೊಡುತ್ತೆ ದೇಶದ ರಸ್ತೆ ಮಾರ್ಗಗಳ ಡಿಜಿಟಲ್ ಮೂಲಸೌಕರ್ಯವನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಪಾಸ್ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಬಳಕೆದಾರರು ಸುಮಾರು 3000 ರೂಪಾಯಿ ಬೆಲೆಯ ಬಳಕೆದಾರರಿಗೆ 200 ಟೋಲ್ ಕ್ರಾಸಿಂಗ್ಗಳು ಅಥವಾ 1 ವರ್ಷದ ಮಾನ್ಯತೆಯನ್ನ ಇದು ಕೊಡುತ್ತೆ ಯಾವುದು ಮೊದಲು ಬರುತ್ತೆ 200 ಪಾಸ್ ಬರುತ್ತೋ ಅಥವಾ 3000 ರೂಪಾಯಿ ಕಡಿಮೆ ಆಗುತ್ತೋ ಯಾವುದು ಫಸ್ಟ್ ಬರುತ್ತೆ ಅದನ್ನ ನೀವು ಅಲ್ಲಿ ಬಳಕೆ ಮಾಡಿಕೊಳ್ಳಬಹುದು ಈ ಒಂದೇ ಪಾವತಿಯು ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್‌ಪ್ರೆಸ್ ವೇಯಲ್ಲಿ ಪ್ರಯಾಣವನ್ನ ಮಾಡೋದಕ್ಕೆ ಸಿಗುತ್ತೆ ಈ ಮಾರ್ಗಗಳನ್ನ ಆಗಾಗ ಬಳಸುವವರಿಗೆ ಇದು ಗಮನಾರ್ಹವಾಗಿ ಸೇವಿಂಗ್ ಅನ್ನು ಒದಗಿಸುತ್ತೆ ಅಂತ ಹೇಳಲಾಗ್ತಿದೆ ಈ ಪಾಸ್ ಕಾರ್ ಆಗಿರ್ಬೋದು ಜೀಪ್ ಆಗಿರ್ಬೋದು ವ್ಯಾನ್ಗಳಂತಹ ವಾಣಿಜ್ಯೇತರ ಖಾಸಗಿ ವಾಹನಗಳಿಗೆ ಮಾತ್ರ ಯಾವುದಾದ್ರೂ ವಾಣಿಜ್ಯ ಬಳಕೆ ಮಾಡ್ತಾ ಇರುವಂತಹ ವಾಹನಗಳಾದ್ರೆ ಇದು ಅದಕ್ಕೆ ಅನ್ವಯಿಸೋದಿಲ್ಲ ಸಂಪೂರ್ಣವಾಗಿ ನಿಮ್ಮ ಆಪ್ಷನಲ್ ಸೇವೆಯಾಗಿದೆ ನೀವು ವಾರ್ಷಿಕವಾಗಿ ಪಾಸನ್ನು ಆಯ್ಕೆ ಮಾಡದಿದ್ರೆ ಈಗ ಏನು ಇದೆಯಲ್ವಾ ಅಸ್ತಿತ್ವದಲ್ಲಿದೆ ಫಾಸ್ಟ್‌ಟ್ಯಾಗ್ ಎಂದಿನಂತೆ ಅದು ಕೂಡ ಕಾರ್ಯನಿರ್ವಹಿಸುತ್ತೆ ಹೊಸ ಫಾಸ್ಟ್‌ಟ್ಯಾಗ್ ವಾರ್ಷಿಕ ಪಾಸ್ ಪಡೆಯೋದು ಹೇಗೆ ಅಂತ ನೀವು ಕೇಳಬಹುದು ಈಗ ಈ ವಾರ್ಷಿಕ ಪಾಸ್ ಪಡೆಯೋದು ಬಹಳ ಈಸಿ ಡಿಜಿಟಲ್ ಪ್ರಕ್ರಿಯೆ ಕೂಡ ಆಗಿರೋದು ನೀವು ಈಗಾಗಲೇ ಅಧಿಕೃತ ರಾಜಮಾರ್ಗ ಯಾತ್ರೆ ಮೊಬೈಲ್ ಅಪ್ಲಿಕೇಶನ್ ಅಥವಾ NHAI ಅಧಿಕೃತ ವೆಬ್ಸೈಟ್ ಮೂಲಕ ನೀವು ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕಬಹುದು ಇನ್ನು ಹೊಸ ಫಾಸ್ಟ್‌ಟ್ಯಾಗ್ ಖರೀದಿ ಮಾಡುವಂತಹ ಅಗತ್ಯ ಕೂಡ ಇದರಲ್ಲಿ ಇಲ್ಲ ನೀವು ಆನ್ಯುವಲ್ ಪಾಸ್ ಅನ್ನ ನಿಮ್ಮ ಅಸ್ತಿತ್ವದಲ್ಲಿರುವ ಒಂದಕ್ಕೆ ಲಿಂಕ್ ಮಾಡಬೇಕಾಗತ್ತೆ ಮೊದಲು ನೀವು ರಿಜಿಸ್ಟರ್ ಮಾಡಿಕೊಂಡಿರುವಂತಹ ಮೊಬೈಲ್ ನಂಬರ್ ಅಥವಾ ವಾಹನದ ವಿವರಗಳನ್ನು ಬಳಸಿಕೊಂಡು ಲಾಗಿನ್ ಮಾಡಿ ನಂತರ ನಿಮ್ಮ ಫಾಸ್ಟ್‌ಟ್ಯಾಗ್ ಅದು ಆಕ್ಟಿವ್ ಆಗಿದೆಯಾ ನಿಮ್ಮ ವಾಹನಕ್ಕೆ ಸರಿಯಾಗಿ ಅಂಟಿಸಲಾಗಿದೆಯಾ ಇದು ಮಾನ್ಯ ವಾಹನ ನೋಂದಣಿ ಸಂಖ್ಯೆಗೆ ಲಿಂಕ್ ಆಗಿದೆಯಾ ಅನ್ನೋದನ್ನ ಸಿಸ್ಟಮ್ ಪರಿಶೀಲನೆ ಮಾಡುತ್ತೆ ನಿಮ್ಮ ಅರ್ಹತೆಯನ್ನು ದೃಢಪಡಿಸಿದ ನಂತರ ನೀವು UPI ಡೆಬಿಟ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ನಂತಹ ವಿವಿಧ ಆನ್ಲೈನ್ ಆಯ್ಕೆಗಳನ್ನು ಬಳಸಿಕೊಂಡು 3000 ರೂಪಾಯಿಯನ್ನ ಪಾವತಿ ಮಾಡಬಹುದು ಈ ಪಾಸ್ ಸಕ್ರಿಯಗೊಂಡ ನಂತರ ನಿಮಗೆ SMS ಮೂಲಕ ದೃಢೀಕರಣವನ್ನು ಕಳುಹಿಸಲಾಗುತ್ತೆ ಸಾಮಾನ್ಯವಾಗಿ ಇದು ಕೆಲವು ಗಂಟೆಗಳಲ್ಲಿ ಸಂಭವಿಸುತ್ತೆ ಫಾಸ್ಟ್‌ಟ್ಯಾಗ್ ವಾರ್ಷಿಕ ಪಾಸ್ ಅಪ್ಡೇಟ್ ಏನು ಅಂತ ಕೇಳೋರಿಗೆ ಈ ವಾರ್ಷಿಕ ಪಾಸ್ ಅನ್ನ ಪ್ರಾರಂಭ ಮಾಡೋದ್ರೊಂದಿಗೆ NHAI ಹಲವಾರು ಪ್ರಮುಖ ವಿವರಗಳನ್ನು ಸ್ಪಷ್ಟಪಡಿಸಿದೆ ಪಾಸ್ ಅನ್ನ ಯಾರಿಗೂ ಕೂಡ ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ಲ ಒಂದೇ ನೋಂದಾಯಿತ ವಾಹನಕ್ಕೆ ಮಾತ್ರ ಇದು ಜೋಡಿಸಲಾಗುತ್ತೆ ಇದು ವಾಣಿಜ್ಯ ವಾಹನಗಳಿಗೆ ಇರೋದಿಲ್ಲ ಅಥವಾ ರಾಜ್ಯ ಹೆದ್ದಾರಿಗಳು ಮತ್ತು ಇತರ ಸ್ಥಳೀಯ ಟೋಲ್ ಪ್ಲಾಜಾಗಳಲ್ಲಿ ಇದು ವರ್ಕ್ ಆಗೋದಿಲ್ಲ ಅದು ಅಲ್ಲಿ ಮಾನ್ಯ ಕೂಡ ಆಗೋದಿಲ್ಲ ನಿಮ್ಮ ನಿಯಮಿತ ಫಾಸ್ಟ್‌ಟ್ಯಾಗ್ ಅನ್ನ ಇಲ್ಲೂ ಕೂಡ ಬಳಸಲಾಗುತ್ತೆ ನೀವು 200 ಟ್ರಿಪ್ಗಳನ್ನು ಬಳಸಿದ ನಂತರ ಅಥವಾ 1 ವರ್ಷದ ಮಾನ್ಯತೆಯ ಅವಧಿ ಮುಗಿದ ನಂತರ ಪಾಸ್ ಸ್ವಯಂಚಾಲಿತವಾಗಿ ಪ್ರಾಮಾಣಿತ ಹಿಂದೆ ಏನು ಫಾಸ್ಟ್‌ಟ್ಯಾಗ್ ಇತ್ತಲ್ಲ ಅದಕ್ಕೆ ವಾಪಸ್ ಆಗುತ್ತೆ ಯಾವುದೇ ರೀತಿಯಾಗಿ ಸ್ವಯಂ ನವೀಕರಣ ಆಗೋದಿಲ್ಲ ನೀವೇ ರಿನಿವಲ್ ಮಾಡಬೇಕಾಗತ್ತೆ ಈ ಹೊಸ ಪಾಸ್ ಕೇವಲ
ಅನುಕೂಲತೆಯ ಬಗ್ಗೆ ಮಾತ್ರವಲ್ಲದೆ ವೆಚ್ಚ ಆಗಿರ್ಬೋದು, ಕ್ಯಾಶ್ಲೆಸ್ ಎಫೆಕ್ಟ್ ಆಗಿರ್ಬೋದು, ಪ್ರಯಾಣ ಆಗಿರ್ಬೋದು, ಹೀಗೆ ಭಾರತದ ಹೆದ್ದಾರಿಗಳಲ್ಲಿ ಹೆಚ್ಚಿನ ಸುವ್ಯವಸ್ಥಿತ ಅನುಭವವನ್ನು ಉತ್ತೇಜಿಸುವ ಬಗ್ಗೆ ಆಗಿದೆ. ಹಾಗಾಗಿ ಇವತ್ತಿನಿಂದಲೇ ವಾರ್ಷಿಕ ಪಾಸನ್ನು ನೀವು ನಿಮ್ಮ ಅಪ್ಲಿಕೇಶನ್ನಲ್ಲಿ ಹಾಕ್ಕೊಳ್ಬಹುದು ಅಥವಾ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಇದರ ಲಾಭವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.